ನಮಸ್ಕಾರ ಗೆಳೆಯರೇ, 2026 ಫೆಬ್ರವರಿ 17ರಂದು ಸಂಭವಿಸಲಿರುವ ಆ ದೈತ್ಯ ಸೂರ್ಯಗ್ರಹಣ ಇದು ಸುಮ್ಮನೆ ಬಂದು ಹೋಗೋ ಗ್ರಹಣವಲ್ಲ. ಬರೋಬ್ಬರಿ 37 ವರ್ಷಗಳ ನಂತರ ಕುಂಭರಾಶಿಯಲ್ಲಿ ಘಟಿಸ್ತಾ ಇರುವ ಒಂದು ವಿಚಿತ್ರ ಖಗೋಳ ಘಟನೆ. ಇಡೀ ಬ್ರಹ್ಮಾಂಡವೇ ಒಂದು ಕ್ಷಣ ಸ್ತಬ್ಧವಾಗುವಂತೆ ಮಾಡುವ ಈ ಗ್ರಹಣದ ಹಿಂದೆ ರಾಹು ಮತ್ತು ಸೂರ್ಯನ ಅತಿದೊಡ್ಡ ಸಂಚು ಅಡಗಿದೆ ಎನ್ನುತ್ತಾರೆ ಜ್ಯೋತಿಷ್ಯ ತಜ್ಞರು. ಈ ದಿನದಂದು ಆಕಾಶದಲ್ಲಿ ಕೇವಲ ಸೂರ್ಯ ಮರೆಯಾಗುವುದು ಮಾತ್ರವಲ್ಲ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಶಕ್ತಿಗಳು ಜಾಗೃತಗೊಳ್ಳಲಿವೆ. ವಿಶೇಷವಾಗಿ ಈ ಒಂದು ಅಪರೂಪದ ಗ್ರಹಣ ಯೋಗವು 4 ರಾಶಿಯವರ ಪಾಲಿಗೆ ಅಕ್ಷರಶಃ ಪರೀಕ್ಷೆಯ ಕಾಲವಾಗಿರಲಿದೆ. ಹಾಗಾದ್ರೆ ಈ ಗ್ರಹಣದ ಅಸಲಿ ಆಟವೇನು ಮತ್ತು ನಕ್ಷತ್ರಗಳ ಈ ಸಂಯೋಜನೆ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ವಿವರವಾಗಿ ತಿಳಿಯೋಣ ಬನ್ನಿ. ಈ ಬಾರಿ ಗ್ರಹಣ ಸಂಭವಿಸ್ತಾ ಇರೋದು ಕುಂಭರಾಶಿಯ ಧನಿಷ್ಠ ನಕ್ಷತ್ರದಲ್ಲಿ ಎಂಬುದು ಬಹಳ ಮುಖ್ಯವಾದ ವಿಚಾರ. ಇಲ್ಲಿ ಸೂರ್ಯ ಮತ್ತು ರಾಹು ಒಂದೇ ಮನೆಯಲ್ಲಿ ಕುಳಿತುಕೊಂಡು ಮನುಷ್ಯನ ಬುದ್ಧಿ ಮತ್ತು ಧೈರ್ಯವನ್ನು ಕುಂದಿಸುವ ಕೆಲಸವನ್ನ ಮಾಡ್ತಾರೆ. ಕುತೂಹಲದ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಗ್ರಹಣದ ಸಮಯದಲ್ಲಿ ಕುಂಭರಾಶಿಯಲ್ಲಿ ಕೇವಲ ಸೂರ್ಯ ರಾಹು ಮಾತ್ರವಲ್ಲ, ಬುಧ, ಶುಕ್ರ ಮತ್ತು ಚಂದ್ರ ಕೂಡ ಒಂದೇ ಸಾಲಿನಲ್ಲಿ ಬಂದು ನಿಲ್ತಾ ಇದ್ದಾರೆ. ಇಂತಹ ಒಂದು 5 ಗ್ರಹಗಳ ಯುದ್ಧ ಕೊನೆಯದಾಗಿ ಕಂಡಿದ್ದು 1989ರಲ್ಲಿ. ಅಂದರೆ ಅಂದು ಹುಟ್ಟಿದ ಮಗು ಇಂದು ಸಂಸಾರ ಹೂಡಿರುವಷ್ಟು ದೀರ್ಘಕಾಲದ ನಂತರ ಈ ಶಕ್ತಿಶಾಲಿ ಯೋಗ ಮರುಕಳಿಸ್ತಾ ಇದೆ. ಈ ಬಾರಿಯ ಗ್ರಹಣವು ಫಾಲ್ಗುಣ ಮಾಸದ ಅಮಾವಾಸ್ಯೆಯೆಂದು ಬರ್ತಾ ಇರೋದು ಇದರ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಆಕಾಶದಲ್ಲಿ ಕತ್ತಲೆ ಆವರಿಸಿದಾಗ ಭೂಮಿಯ ಮೇಲಿರುವ ಕೆಲವು ಜೀವಿಗಳು ಹಣೆಬರಹದಲ್ಲಿ ಏರುಪೇರಾಗುವುದು ಖಚಿತ ಅಂತ ಶಾಸ್ತ್ರಗಳು ಎಚ್ಚರಿಸ್ತಾ ಇವೆ. ಮೊದಲನೆಯದಾಗಿ ಕರ್ಕಾಟಕ ರಾಶಿಯವರ ಬಗ್ಗೆ ಹೇಳಲೇಬೇಕು. ನಿಮಗೆ ಈ ಗ್ರಹಣವು 8ನೇ ಮನೆಯಲ್ಲಿ ಸಂಭವಿಸ್ತಾ ಇರುವುದು ಒಂದು ರೀತಿಯಲ್ಲಿ ಎಚ್ಚರಿಕೆಯ ಗಂಟೆಯಾಗಿದೆ. 8ನೇ ಮನೆ ಅಂದರೆ ಅದು ಅನಿರೀಕ್ಷಿತ ಘಟನೆಗಳ ತಾಣ. ಹೀಗಿರುವಾಗ ನೀವು ಈ ಸಮಯದಲ್ಲಿ ಗಾಡಿ ಓಡಿಸುವಾಗ ಅಥವಾ ರಸ್ತೆ ದಾಟುವಾಗ ತುಂಬಾ ಜಾಗರೂಕರಾಗಿರಬೇಕು. ಕಣ್ಣಿಗೆ ಕಾಣದ ಅಪಾಯಗಳು ನಿಮ್ಮನ್ನು ಸುತ್ತುವರಿಯುವ ಸಾಧ್ಯತೆ ಕೂಡ ಇದೆ. ಅಷ್ಟೇ ಅಲ್ಲ, ಮನಸ್ಸಿನಲ್ಲಿ ಇಲ್ಲದ ಭಯ ಮತ್ತು ಆತಂಕಗಳು ನಿಮ್ಮನ್ನು ಕಾಡಬಹುದು. ನೀವು ಎಷ್ಟು ಶಾಂತವಾಗಿರಲು ಪ್ರಯತ್ನಿಸಿದರೂ ಮನೆಯಲ್ಲಿ ಸಂಗಾತಿಯ ಜೊತೆ ಸಣ್ಣ ವಿಚಾರಕ್ಕೆ ದೊಡ್ಡ ಜಗಳವಾಗುವ ಸಂದರ್ಭಗಳು ಎದುರಾಗುತ್ತವೆ. ನಿಮ್ಮ ಮಾತಿನಲ್ಲಿ ಕಹಿ ಹೆಚ್ಚಾಗದಂತೆ ನೋಡಿಕೊಳ್ಳಿ. ಇಲ್ಲದಿದ್ದರೆ ವರ್ಷಾನುಗಟ್ಟಲೆ ಕಟ್ಟಿದ ಸಂಬಂಧ ಒಂದೇ ಕ್ಷಣದಲ್ಲಿ ಮುರಿದು ಬೀಳಬಹುದು. ಹಣದ ವಿಚಾರಕ್ಕೆ ಬಂದರೆ ನಿಮ್ಮ ಜೇಬಿಗೆ ಯಾರು ಕತ್ತರಿ ಹಾಕಿದಂತೆ ಅನಗತ್ಯ ಖರ್ಚುಗಳು ಸಾಲುಗಟ್ಟಿ ಬರುತ್ತವೆ. ಈ ಸಮಯದಲ್ಲಿ ಯಾರನ್ನೂ ನಂಬಿ ಹಣ ಕೊಡಬೇಡಿ ಅಥವಾ ಹೊಸಬರ ಜೊತೆ ವ್ಯವಹಾರಕ್ಕೆ ಕೈಯನ್ನ ಹಾಕಬೇಡಿ. ಇನ್ನು ಸಿಂಹರಾಶಿಯವರ ಕಥೆಯೇ ಬೇರೆ. ನಿಮ್ಮ ರಾಶ್ಯಾಧಿಪತಿಯೇ ಸೂರ್ಯನಾಗಿರುವುದರಿಂದ ಸೂರ್ಯನಿಗೆ ಗ್ರಹಣ ಹಿಡಿದಾಗ ಅದರ ನೇರ ಏಟು ಬೀಳುವುದು ನಿಮ್ಮ ಮೇಲೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಗೆ ಸಣ್ಣದೊಂದು ಮಸಿ ಬಳಿಯುವ ಪ್ರಯತ್ನಗಳು ನಿಮ್ಮ ಸಮಯದಲ್ಲಿ ನಡೆಯಬಹುದು. ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಅಥವಾ ಅಹಂಕಾರವೇ ನಿಮಗೆ ಶತ್ರುವಾಗುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ನೀವು ಆಡುವ ಮಾತುಗಳು ಇತರರಿಗೆ ಚುಚ್ಚಿದಂತೆ ಅನಿಸಬಹುದು. ಇದರಿಂದಾಗಿ ನಿಮ್ಮ ಆಪ್ತರೇ ನಿಮ್ಮಿಂದ ದೂರವಾಗಬಹುದು. ಆರೋಗ್ಯದ ಕಡೆ ಗಮನ ಹರಿಸದಿದ್ದರೆ ಹೊಟ್ಟೆಗೆ ಸಂಬಂಧಿಸಿದ ದೀರ್ಘಕಾಲದ ಸಮಸ್ಯೆಗಳು ನಿಮ್ಮನ್ನು ಮಲಗಿಸಬಹುದು. ಈ ಗ್ರಹಣದ ಅವಧಿಯಲ್ಲಿ ಹೂಡಿಕೆ ಮಾಡುವುದು ಅಂದರೆ ಅದು ಸುಟ್ಟ ಕೈಯನ್ನು ಬೂದಿಯಲ್ಲಿ ಇಟ್ಟಂತೆ. ಯಾವುದೇ ಆಸೆಗಳಿಗೆ ಬಲಿಯಾಗದೆ ಸುಮ್ಮನೆ ಬಂದಿದ್ದನ್ನು ಸ್ವೀಕರಿಸುತ್ತಾ ಮೌನವಾಗಿರುವುದೇ ನಿಮಗೆ ಇರುವ ಏಕೈಕ ದಾರಿ. ತುಲಾ ರಾಶಿಯವರ ಪಾಲಿಗೆ ಈ ಗ್ರಹಣವು ಆರ್ಥಿಕ ಸುಳಿಯನ್ನು ತಂದೊಡ್ಡಲಿದೆ. ನಿಮ್ಮ ರಾಶಿಯಿಂದ ಪಂಚಮ ಭಾವದಲ್ಲಿ ಗ್ರಹಣ ಉಂಟಾಗ್ತಾ ಇರೋದ್ರಿಂದ ನಿಮ್ಮ ಬುದ್ಧಿಶಕ್ತಿ ಸ್ವಲ್ಪ ಮಂಕಾಗಬಹುದು. ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ದೊಡ್ಡ ಮೊತ್ತದ ಹಣವನ್ನು ಕಳೆದುಕೊಳ್ಳುವ ಸಂಭವ ಕೂಡ ಇದೆ. ವಿಶೇಷವಾಗಿ ಲಾಟರಿ, ಬೆಟ್ಟಿಂಗ್ ಅಥವಾ ಶೇರ್ ಮಾರ್ಕೆಟ್ನಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿಯಲೇಬೇಡಿ. ಇದು ನಿಮ್ಮ ಅದೃಷ್ಟದ ಸಮಯ ಅಲ್ಲ, ಬದಲಾಗಿ ನಿಮ್ಮ ಸಂಯಮದ ಸಮಯ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯಕ್ಕೆ ಕಾರಣ ಕೂಡ ಆಗಬಹುದು. ಕಾನೂನು ಕೆದಕುವ ಕೆಲಸಕ್ಕೆ ಈ ಸಮಯದಲ್ಲಿ ಹೋಗಬೇಡಿ, ಯಾಕೆಂದ್ರೆ ಗ್ರಹಗತಿಗಳು ನಿಮ್ಮ ಪರವಾಗಿಲ್ಲ. ಈ ಸಮಯದಲ್ಲಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮ್ಮ ಗೌರವ ಉಳಿಯುತ್ತೆ. ಸಾಲ ಕೊಡುವುದು ಅಥವಾ ಸಾಲ ಪಡೆಯುವುದು ಎರಡೂ ಕೂಡ ನಿಮಗೆ ಭವಿಷ್ಯದಲ್ಲಿ ದೊಡ್ಡ ತಲೆನೋವಾಗಿ ಪರಿಣಮಿಸಬಹುದು. ಇನ್ನು ಕೊನೆಯದಾಗಿ ಕುಂಭರಾಶಿಯವರ ಬಗ್ಗೆ ಹೇಳಲೇಬೇಕು. ಯಾಕೆಂದ್ರೆ ಗ್ರಹಣ ನಡೀತಾ ಇರೋದೇ ನಿಮ್ಮ ಸ್ವಂತ ಮನೆಯಲ್ಲಿ.
ಅಂದರೆ ನೀವು ಈ ಯುದ್ಧದ ಮುಂಚೂಣಿಯಲ್ಲಿದ್ದೀರಿ. ನಿಮ್ಮ ತಲೆಯಲ್ಲಿ ಸಾವಿರಾರು ಆಲೋಚನೆಗಳು ಬಂದು ಹೋಗ್ತಾ ಇರುತ್ತವೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಎಂಬ ಗೊಂದಲ ನಿಮ್ಮನ್ನ ಕಾಡುತ್ತೆ. ಮಾನಸಿಕ ಒತ್ತಡ ಎಷ್ಟಿರುತ್ತೆ ಅಂದ್ರೆ ಸಣ್ಣ ಕೆಲಸಕ್ಕೂ ನೀವು ಹೈರಾಣಾಗಬಹುದು. ಆರ್ಥಿಕವಾಗಿ ಈ ಸಮಯವು ಒಂದು ರೀತಿಯಲ್ಲಿ ಜೂಜಾಟದಂತೆ ಇರಲಿದೆ. ಹಣ ಬರುತ್ತೆ ಅಂತ ಅಂದುಕೊಂಡ ಜಾಗದಿಂದ ನಿರಾಸೆಯಾಗಬಹುದು. ಅಪರಿಚಿತ ವ್ಯಕ್ತಿಗಳ ಮೇಲೆ ವಿಶ್ವಾಸ ಇಟ್ಟು ನಿಮ್ಮ ಗುಟ್ಟುಗಳನ್ನು ಬಿಟ್ಟು ಕೊಡಬೇಡಿ. ಈ ಸಮಯದಲ್ಲಿ ಆರೋಗ್ಯವೇ ಭಾಗ್ಯ ಎಂಬುದನ್ನ ಮರೆಯಬೇಡಿ. ಸಣ್ಣ ಶೀತ ಅಥವಾ ಕೆಮ್ಮು ಕೂಡ ನಿಮ್ಮನ್ನು ತುಂಬಾ ಬಳಲಿಸಬಹುದು. ಹೊಸ ಉದ್ಯೋಗ ಅಥವಾ ಹೊಸ ಮನೆ ಬದಲಾಯಿಸುವ ಯೋಚನೆ ಇದ್ರೆ ಅದನ್ನು ಸ್ವಲ್ಪ ದಿನಗಳ ಕಾಲ ಮುಂದೂಡುವುದು ಜಾಣತನ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಸೂರ್ಯಗ್ರಹಣವು ಕೇವಲ ಒಂದು ನೈಸರ್ಗಿಕ ಬದಲಾವಣೆಯಲ್ಲ, ಇದು ನಮ್ಮ ಕರ್ಮಫಲಗಳ ಮರುಮೌಲ್ಯಮಾಪನ ಮಾಡುವ ಸಮಯ. ವಿಜ್ಞಾನದ ಪ್ರಕಾರ ಇದು ನೆರಳು ಬೆಳಕಿನ ಆಟವಾಗಿರಬಹುದು, ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ಶಕ್ತಿಗಳ ಸಂಘರ್ಷ. ಈ 4 ರಾಶಿಯವರು ಮಾತ್ರವಲ್ಲದೆ ಉಳಿದವರು ಕೂಡ ಈ ಸಮಯದಲ್ಲಿ ದೈವ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ತೊಡಗುವುದು ಒಳ್ಳೆಯದು. ಗ್ರಹಣ ಮುಗಿಯುವವರೆಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಡಿ ಮತ್ತು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ನೆನಪಿಡಿ, ಗ್ರಹಗಳ ಚಲನೆಯನ್ನು ನಾವು ತಡೆಯಲು ಸಾಧ್ಯವಿಲ್ಲ, ಆದರೆ ನಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳುವ ಮೂಲಕ ಅದರ ದುಷ್ಪರಿಣಾಮಗಳನ್ನು ಖಂಡಿತವಾಗಿಯೂ ಕಡಿಮೆ ಮಾಡಿಕೊಳ್ಳಬಹುದು. ಈ ವಿಚಿತ್ರ ಸನ್ನಿವೇಶವನ್ನು ಎದುರಿಸಲು ಸಜ್ಜಾಗಿ ಶಾಂತಿಯಿಂದ ವರ್ತಿಸಿ. ನಮಸ್ಕಾರ.